ಬೆಂಗಳೂರಿನ ಸಾಯಿ ಲೇಔಟ್ನಲ್ಲಿ ಭಾರೀ ಮಳೆಯಿಂದ ಉಂಟಾಗಿರುವ ಜಲಾವೃತ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ಏರಿಯಾದ ಕೆಲ ಭಾಗಗಳಲ್ಲಿ ರಾಜಕಾಲುವೆ ನೀರು ಇನ್ನೂ ತಗ್ಗಿಲ್ಲ. ಮತ್ತೊಮ್ಮೆ ಮಳೆ ಬರುವ ಮುನ್ಸೂಚನೆ ಇರುವುದರಿಂದ ನೀರಿನ ಮಟ್ಟ ಏರಿಕೆಯಾಗುವ ಭೀತಿಯಲ್ಲಿ ನಿವಾಸಿಗಳು ಆತಂಕದಲ್ಲಿದ್ದಾರೆ. ಥೈರಾಯ್ಡ್ ಹಾಗೂ ಮೈಗ್ರೇನ್ ಸಮಸ್ಯೆಗೆ ಸಂಪರ್ಕಿಸಿ ಹೋಮಿಯೋ ಕೇರ್. ಯಾವುದೇ ಕ್ಷಣದಲ್ಲಿ ನೀರು ಮತ್ತೆ ಮನೆಗಳಿಗೆ ನುಗ್ಗಬಹುದು ಎಂಬ ಆತಂಕದಲ್ಲಿ ಅಲ್ಲಿನ ಜನ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಸಾಯಿ ಲೇಔಟ್ನಲ್ಲಿನ ಪರಿಸ್ಥಿತಿಯನ್ನ ನಿಭಾಯಿಸಲು ಅಗ್ನಿಶಾಮಕ ದಳ ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ತಂಡ ಸ್ಥಳದಲ್ಲೇ ಬೀಡು ಬಿಟ್ಟಿವೆ. ಬೋಟ್ಗಳ ಸಹಿತ ಆಂಬ್ಯುಲೆನ್ಸ್ಗಳನ್ನು ಸಿದ್ಧವಾಗಿ ಇಡಲಾಗಿದೆ. ಸದ್ಯಕ್ಕೆ ಏರಿಯಾದಲ್ಲಿ ನೀರಿನ ಮಟ್ಟ ಸಂಪೂರ್ಣವಾಗಿ ಇಳಿದಿಲ್ಲ. ರಸ್ತೆಗಳಲ್ಲಿ ರಾಜಕಾಲುವೆ ನೀರು ಹಾಗೆಯೇ ನಿಂತಿದೆ. ಚರಂಡಿಗೆ ನೀರು ಹರಿಯಲು ತಂಡ ಮಾರ್ಗಗಳನ್ನು ಸಿದ್ಧಪಡಿಸ್ತಾ ಇದೆ. ಲೇಔಟ್ನ ಪ್ರವೇಶ ದ್ವಾರದ ಬಳಿ ನೀರಿನ ಮಟ್ಟ ಸ್ವಲ್ಪ ಕಡಿಮೆಯಾಗಿದ್ದರೂ ಇಡೀ ಪ್ರದೇಶ ಇನ್ನೂ ನೀರಿನಲ್ಲಿ ಮುಳುಗಡೆಯಾಗಿದೆ. ಗ್ರೌಂಡ್ ಫ್ಲೋರ್ನಲ್ಲಿರುವ ಮನೆಗಳ ನಿವಾಸಿಗಳನ್ನು ಈಗಾಗಲೇ ಬೇರೆಡೆಗೆ ಸ್ಥಳಾಂತರಿಸಲಾಗಿದೆ. ನೀರಿನಿಂದ ಆವೃತವಾಗಿರುವ ಸಾಯಿ ಲೇಔಟ್ನಲ್ಲಿನ ನಿವಾಸಿಗಳಿಗೆ ಟ್ರ್ಯಾಕ್ಟರ್ಗಳ ಮೂಲಕ ಆಹಾರ ಮತ್ತು ನೀರು ಪೂರೈಸಲಾಗ್ತಾ ಇದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದರೆ ಬಿಬಿಎಂಪಿ ವತಿಯಿಂದಲೂ ತಿಂಡಿ ಮತ್ತು ನೀರು ವಿತರಿಸಲಾಗ್ತಾ ಇದೆ. ವಿಶೇಷವಾಗಿ ಟೆರೆಸ್ನಲ್ಲಿ ಉಳಿದಿರುವ ನಿವಾಸಿಗಳಿಗೆ ಜೆಸಿಬಿ ಮೂಲಕ ಊಟ ಮತ್ತು ನೀರನ್ನ ಸಿಬ್ಬಂದಿ ನೀಡ್ತಾ ಇದ್ದಾರೆ. ಇದು ಪ್ರವಾಹ ಪರಿಸ್ಥಿತಿಯ ಗಂಭೀರತೆಯನ್ನ ಎತ್ತಿ ತೋರಿಸುತ್ತೆ.